ಇನ್ನು ಗ್ಯಾರಂಟಿ ಗುದ್ದಾಟದಿಂದ ಶುರುವಾಗಿರುವಂತಹ ಈ ಸಮರ ಇದೀಗ ಆಸ್ತಿ ಪಾಸ್ತಿ ಲೆಕ್ಕ ಕೇಳೋ ತನಕನೂ ಕೂಡ ಹೋಗಿದೆ. ಅದರಲ್ಲೂ ಮೊನ್ನೆ ಕುಮಾರಸ್ವಾಮಿ ಅವರು ಅಂದ್ರೆ ದೇವೇಗೌಡರು ಮಾತನಾಡುವಂತಹ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಫ್ಯಾಮಿಲಿಯ ಒಂದು ಆಸ್ತಿ ಪಾಸ್ತಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಎಲ್ಲೆಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ, ಏನೇನಾಗಿದೆ ಅನ್ನುವಂಥ ವಿಚಾರವಾಗಿ. ಇದಕ್ಕೆ ಟಾಂಗ್ ಕೊಡ್ತಾ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರದ್ದು ಬೆಂಗಳೂರು ಸುತ್ತಮುತ್ತ ಸುಮಾರು 1,000 ಎಕರೆ ಜಮೀನಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಈ ವಿಚಾರ ಕೇಳಿ ಕೆಂಡಾಮಂಡಲಾಗಿರುವಂತಹ ಕುಮಾರಸ್ವಾಮಿ ಅವರು ಮತ್ತೆ ಈ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ರೆ ಆಸ್ತಿ ಪಾಸ್ತಿ ವಿಚಾರವಾಗಿ. ಹೀಗಾಗಿ ಇವರಿಬ್ಬರ ಆಸ್ತಿ ಲೆಕ್ಕ, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರಂತೂ ನಿಂದೆಷ್ಟು ನಿನ್ನ ಅಣ್ಣಂದೆಷ್ಟು ಅಂತ ಏಕವಚನದಲ್ಲಿ ಕೆಲ ಪದ ಪ್ರಯೋಗಗಳನ್ನ ಕೂಡ ಮಾಡಿದ್ದಾರೆ. ಹಾಗಿದ್ರೆ ಆಸ್ತಿ ಗುದ್ದಾಟ ಹೇಗೆ ನಡೀತಾ ಇದೆ, ಇದು ಯಾವ ಹಂತಕ್ಕೆ ಹೋಗ್ಬೋದು, ಬನ್ನಿ ನೋಡೋಣ. ಬೆಂಗಳೂರು ಸುತ್ತಮುತ್ತಲ 1,000 ಎಕರೆ 1,000 ಎಕರೆ ಕರ್ನಾಟಕ ಜನತೆಯ ಸಂಪತ್ತು ವಾಚ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ಬೆಳೆಸಿ ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದಿಲ್ಲ. ಕಲ್ಲಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸಿರೋದ ಕಷ್ಟ ಅಲ್ವಾ? ಮಿಸ್ಟರ್ ಕುಮಾರಸ್ವಾಮಿ, ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು? ಆ ಕುಟುಂಬ ಏನು ಮಾಡಿದ್ದಾರೆ? ರಾಜ್ಯ ಲೂಟಿ ಮಾಡಿ, ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಗಿಸಿರ್ತಕ್ಕಂಥವ್ರು. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ? ಲೂಟಿ ಲೂಟಿ, ರಾಜ್ಯದ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ದಾರೆ, ವಿದೇಶಕ್ಕೆ ಮಾರಿದ್ದಾರೆ, ಬೆಂಗಳೂರಿನ ಸಂಪತ್ತನ್ನೆಲ್ಲ ಚುನಾವಣೆಗೆ ಮಾರ್ತಿದ್ದಾರೆ. ಇದೇ ಮಾತು ಆಸ್ತಿ ಕದನಕ್ಕೆ ಕಾರಣವಾಗಿದೆ. ಡಿ.ಕೆ. ಬ್ರದರ್ಸ್ ವಿರುದ್ಧ ದೇವೇಗೌಡರು ಕುಮಾರಸ್ವಾಮಿ ಆಡಿರೋ ಮಾತು ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಕುಮಾರಸ್ವಾಮಿಯ 1,000 ಎಕರೆ ಆಸ್ತಿ ರಹಸ್ಯ ಕೆದಕಿ ಡಿ.ಕೆ. ಕೌಂಟರ್ ಕೊಟ್ಟಿದ್ದಾರೆ. 1,000 ಎಕರೆ ಆಸ್ತಿ, 45 ಎಕರೆ ಭೂಮಿ, ಕಡ್ಲೆಕಾಯಿ, ಆಲೂಗಡ್ಡೆ, ಕಲ್ಲಂಗಡಿ. ಅವ್ರು ಬಾಚಿದ್ರು ಅಂತಾರೆ, ಇವರು ಜೆಸಿಬಿ ಗಿಫ್ಟ್ ಕೊಟ್ರು ಅಂತಾರೆ. ಅಬ್ಬಬ್ಬಾ, ಲೋಕ ಸಮರದಲ್ಲಿ ಡಿ.ಕೆ. ಬ್ರದರ್ಸ್ ಕುಟುಂಬ ದೇವೇಗೌಡರ ಕುಟುಂಬದ ಮಧ್ಯೆ ದೊಡ್ಡ ಕದನವೇ ನಡೆದು ಹೋಗಿದೆ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ? ಆಸ್ತಿ ವಿಚಾರವಾಗಿ ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಡಿ.ಕೆ. ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ನಿನ್ನೆ ಮೈಸೂರಲ್ಲಿ ಒಕ್ಕಲಿಗರ ಸಭೆ ನಡೆಸಿದ್ದ ಡಿ.ಕೆ. ಒಕ್ಕಲಿಗರ ಸಭೆಯಲ್ಲೇ ದೇವೇಗೌಡರ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ಇದೇ ವೇಳೆ ದೇವೇಗೌಡರ ಕುಟುಂಬದ ಆಸ್ತಿ ಬೆಂಗಳೂರು ಸುತ್ತಮುತ್ತ 1,000 ಎಕರೆ ಇದೆ ಅಂತ ಆರೋಪಿಸಿದ್ದಾರೆ. ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಎಚ್.ಡಿ.ಕೆ. ಸಿನಿಮಾದಿಂದ ಸಂಪಾದನೆ ಮಾಡಿದ್ದೀನಿ, 45 ಎಕರೆ ಭೂಮಿ ಇದೆ, ರಾಜಕಾರಣದಿಂದ ಖರೀದಿಸಿಲ್ಲ ಅಂತ ಪಂಚ್ ಕೊಟ್ಟಿದ್ದಾರೆ. ಎಷ್ಟಿದೆ ಅವ್ರ ಕುಟುಂಬದ ಆಸ್ತಿ ಅಂತ ನಾನು ಲೆಕ್ಕ ಕೊಡ್ಲ ನಿಮ್ಗೆ. ಬೆಂಗಳೂರು ಸುತ್ತಮುತ್ತಲ 1,000 ಎಕರೆ 1,000 ಎಕರೆ. ನಾನೀಗ ಅದನ್ನು ಚರ್ಚೆ ಮಾಡಕ್ ಹೋಗುದಿಲ್ಲ. ನನ್ನ ಅವಶ್ಯಕತೆ ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ಬದುಕೊಳ್ಳಿ. ಎಸ್, ನಂದು 45 ಎಕರೆ ಲ್ಯಾಂಡ್ ಇದೆ, 45-48 ಎಕರೆ ಇದೆ. ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದೆ, ಆ ಒಂದು ದಿನದಿಂದ ರಾಜಕಾರಣಕ್ಕೆ ಬಂದಿರಲಿಲ್ಲ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ 10 ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು. ಇಷ್ಟಕ್ಕೆ ನಿಲ್ಲಲೇ ಇಲ್ಲ. ನಿಮ್ಮ ಜಮೀನಲ್ಲಿ ಬರೀ ಆಲೂಗಡ್ಡೆ, ಕಡಲೆಕಾಯಿ ಬೆಳೆದಿದ್ದ ಅಂತ ಡಿ.ಸಿ.ಎಂ ಡಿ.ಕೆ. ಪ್ರಶ್ನಿಸಿದ್ರು. ಇದಕ್ಕೆ ಎಚ್.ಡಿ.ಕೆ. ಮಾತನಾಡಿ 50 ಟನ್ ಕಲ್ಲಂಗಡಿ ಬೆಳೆದಿದ್ದೀನಿ ಅಂತ ಕೌಂಟರ್ ಕೊಟ್ರು. ಕುಮಾರಸ್ವಾಮಿ ನಾನು ಜೈಲಿಗೆ ಹೋದಾಗ ಏನಾರು ಗೊತ್ತಾ, ನಾನು ಈಗ ಒಡಬಾರದು ದುಡ್ಡು ಹೊಡಿಬಾರ್ದು ಅಂತ ಎಷ್ಟೋ ಹೊಡೆದ್ಬಿಟ್ಟಿದ್ದಂತೆ ತಿಂದು ಅನುಭವಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ನಾನು ದಮ್ ತಡ್ಕೊಂಡು ನಾನು ಸುಮ್ಮನೆ ಏನೆಲ್ಲ ಕಳೆಕಾಯಿ ಆಲೂಗಡ್ಡೆ ಬೆಳೆದಿಲ್ಲ. ನಮ್ಮ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ, ನಾನೇನು ರೆಕಾರ್ಡ್ ಮಾಡಿಲ್ಲ. ಬೆಳೆ ಏನು ಬೆಳೆದಿದ್ದೀನಿ, ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ, ಸುಮಾರು 20 ಟನ್ ಕೊಬ್ಬರಿನ ರೇಟ್ 8,000 ರೂಪಾಯಿ ಇತ್ತು, ಮಾರಾಟ ಮಾಡೋದು ಇಟ್ಟಿದ್ದೀನಿ, ಸ್ಟಾಕ್ ಇಟ್ಟಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು 50 ಟನ್ ಬೆಳೆದಿದ್ದೀನಿ, ಸುಮಾರು 55 ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೀನಿ, ಬಾಳೆ ವಿಡಿಯೋ ಮಾಡಿಟ್ಟಿದ್ದೀನಿ. ಎಚ್.ಡಿ.ಕೆ. ಬರೀ 45 ಎಕರೆ ಅಂತ ಹೇಳಿದ್ದಕ್ಕೆ ಡಿ.ಕೆ. ಪಂಚ್ ಕೊಟ್ಟಿದ್ದಾರೆ. ನಿಂದೆಷ್ಟಿತ್ತು, ನಿನ್ನ ಅಣ್ಣಂದೆಷ್ಟಿತ್ತು ಮಿಸ್ಟರ್ ಕುಮಾರಸ್ವಾಮಿ, ವಿಧಾನಸೌಧಕ್ಕೆ ಬಾ ಚರ್ಚಿಸೋಣ ಅಂತ ಡಿ.ಕೆ. ಸವಾಲು ಹಾಕಿದ್ದಾರೆ. ನಮ್ಮ ಜನರೇಷನ್ ನೋಡಬೇಕು, ಮುಂದಿನ ಜನರೇಷನ್ನು ನೀನು ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿಲಿ ಮಾತಾಡೋಣ. ನಿಂದು ಎಷ್ಟಿತ್ತು, ನಿಮ್ಮ ಅಣ್ಣಂದು ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಬಹಿರಂಗ ಚರ್ಚೆಗೆ ಸಿದ್ಧ ಇದ್ದೀನಿ. ಮಿಸ್ಟರ್ ಕುಮಾರಸ್ವಾಮಿಗೆ ಹೇಳ್ತಾ ಇದ್ದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರುಕೊಂಡು ನಿನ್ನ ಕ್ಷೇತ್ರ ಬಿಟ್ಬಿಟ್ಟು
ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ ಹೋಗಿ, ಯು ಹ್ಯಾವ್ ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರನ್ನೇ ಬಾಚಿದ್ದಾರೆ ಅಂತ ದೇವೇಗೌಡರು ಆರೋಪಿಸಿದ್ದಾರೆ. ಇದಕ್ಕೆ ಡಿಸಿಎಂ ಡಿಕೆ ಮಾತನಾಡಿ, ದೇವೇಗೌಡರು ಕೊಟ್ಟ ಜೆಸಿಬಿಯಿಂದಲೇ ಜಮೀನ್ ನಡೀತಿದೆ ಅಂತ ಡಿಕೆ ಪಂಚ್ ಕೊಟ್ರು. ಬೆಂಗಳೂರು ನಗರ, ಬಿಡಿಎ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಬೆಂಗಳೂರು ಕಾರ್ಪೊರೇಷನ್, ಬೆಂಗಳೂರು ಪ್ಲಾನಿಂಗ್ ಅಥಾರಿಟಿ, ಅದರ ಜೊತೆಗೆ ಇರಿಗೇಷನ್, ವಾಚ್ ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ, ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಗಳಿಸಿ ಅವ್ರು ನನಗೆ ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದೆ. ಬಿಜೆಪಿಯ ಲೂಟಿ ಹಣದಲ್ಲೇ ವಿ ಸೋಮಣ್ಣ ವಸತಿ ಸಚಿವರಾಗಿದ್ರು ಅಂತ ನೆನೆ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸೋಮಣ್ಣ ಬಡವರಿಗಾಗಿ ಒಂದೇ ಒಂದು ಮನೆ ಕಟ್ಟಿಸಿಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಮಾತನಾಡಿ, ಸುಮ್ಮನೆ ದುರಂಕಾರದಿಂದ ಮಾತನಾಡಬಾರ್ದು, ವರುಣಾ ಕ್ಷೇತ್ರದಲ್ಲಿ 1,000 ಮನೆ ಕಟ್ಟಿಸಿದ್ದೀನಿ ಅಂತ ಕೌಂಟರ್ ಕೊಟ್ರು. ಸೋಮಣ್ಣ ಮಂತ್ರಿ, ಆ ಲೂಟಿ ಹೊಡಿತಂತ ಸರ್ಕಾರದ ಪಾಲ್ದಾರ ಸೋಮಣ್ಣ. ಬಡವ್ರಿಗೊಂದು ಮನೆ ಕಟ್ಟಿಕೊಡಕ್ಕಾಗ್ಲಿಲ್ವಲ್ಲ ಸೋಮಣ್ಣ, ನೀನು ಪಾರ್ಲಿಮೆಂಟ್ಗೆ ಹೋಗಿ ಏನಪ್ಪ ಮಾಡಕ್ಕಾಗುತ್ತೆ? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ವರುಣಾ ಕ್ಷೇತ್ರಕ್ಕೆ ನೀವೇ ಸ್ವತಃ ಶಾಸಕರಾಗಿದ್ರಿ. ಎಷ್ಟು ಸಾವಿರ ಮನೆಗಳನ್ನು ಕೊಟ್ಟು ತಾವೇ ನನ್ನನ್ನು ಕರೆಸಿ ಮಂತ್ರಿಯನ್ನ ಒಂದು ದೊಡ್ಡ ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಹೇಳ್ತೀರಿ, ನನ್ನ ಜೀವನದಲ್ಲಿ ನಾನು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ, ಸೋಮಣ್ಣ ಸಾವಿರಾರು ಮನೆಗಳನ್ನು ಕೊಟ್ಟಿದ್ದಾನೆ, ಆ ಮನೆಗಳನ್ನು ಇವತ್ತು ಬಡವ್ರಿಗೆ ಹಂಚ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳ್ದವ್ರು ಯಾರು ಸ್ವಾಮಿ? ಗ್ಯಾರಂಟಿ ಗುದ್ದಾಟ ಒಂದ್ ಕಡೆಯಾದ್ರೆ ಆಸ್ತಿ ವಿಚಾರವಾಗಿ ಬಂಡೆ ದಳಪತಿ ಮಧ್ಯೆ ದೊಡ್ಡ ಬಡಿದಾಟವೇ ನಡೆದಿದೆ. ವಿಧಾನಸೌಧಕ್ಕೆ ಚರ್ಚೆಗೆ ಬಾ ಅಂದಿರೋ ಡಿಕೆ ಆಹ್ವಾನಕ್ಕೆ HDK ಅದ್ಯಾವ ರೀತಿ ಪಂಚ್ ಕೊಡ್ತಾರೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.